ಹೆಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 39. ಕೆಳಗಿನ ಹೇಳಿಕೆಗಳನ್ನ ಸಮರ್ಥಿಸಿ. ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳನ್ನ ಉಂಟು ಮಾಡುತ್ತೆ. ಸ್ತ್ರೀಯ ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆಗೆ ಜರಾಯುವಿನ ಪಾತ್ರ ಮಹತ್ವದ್ದಾಗಿದೆ. ಇಲ್ಲಿ ನೋಡಿ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಏನಾಗತ್ತೆ, ಹೆಣ್ಣು ಮತ್ತು ಗಂಡು ಲಿಂಗಾಣುಗಳು ಎರಡು ವಿಭಿನ್ನ ಜೀವಿಯ ಲಿಂಗಾಣುಗಳು. ಹಾಗೆ ಅವುಗಳ DNA ಏನಾಗತ್ತೆ, ಅದು ಸಂಯೋಗ ಹೊಂದಿ ಜೀವಿಗಳಲ್ಲಿ ಹೆಚ್ಚು ಭಿನ್ನತೆಯನ್ನ ಉಂಟು ಮಾಡುತ್ತೆ. ಎರಡು ರೀತಿಯಾದಂತಹ ಒಂದು ಲಿಂಗಾಣುಗಳು ಗಂಡು ಮತ್ತೆ ಹೆಣ್ಣಿನಿಂದ ಸಂಯೋಗ ಹೊಂದುತ್ತೆ ಅಲ್ವಾ. ಆ ಒಂದು ಕ್ರಿಯೆಯಲ್ಲಿ ಹೆಚ್ಚು ಭಿನ್ನತೆಯನ್ನು ಉಂಟು ಮಾಡುತ್ತೆ. ಹಾಗೆ ಸ್ತ್ರೀಯ ಗರ್ಭಾಶಯದಲ್ಲಿ ಜರಾಯುವಿನ ಪಾತ್ರ ಮಹತ್ವದ್ದಾಗಿದೆ. ನೋಡಿ, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಭಿನ್ನ ಜೀವಿಗಳ DNA ಸಂಯೋಗವಾಗತ್ತೆ ಅಲ್ವಾ. ಸೊ ಇದರಿಂದ ಏನಾಗತ್ತೆ, ಭಿನ್ನತೆಗಳು ಉಂಟಾಗತ್ತೆ ಅಂತ ಹೇಳ್ಬೋದು. ಜರಾಯು, ಇದನ್ನ ನಾವು ಪ್ಲಾಸೆಂಟಾ ಅಂತ ಕರಿತೇವೆ ಇಂಗ್ಲಿಷಲ್ಲಿ. ಅದೇನ್ ಮಾಡುತ್ತೆ ಅಂದ್ರೆ ಭ್ರೂಣದ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಈ ಜರಾಯು ಅನ್ನುವಂಥ ಭಾಗ ಬೆಳವಣಿಗೆ ಆಗತ್ತೆ ಯಾವಾಗ ಅದು ಭ್ರೂಣದ ಜೊತೆಗೆ ಬೆಳವಣಿಗೆ ಆಗತ್ತೆ. ಅಲ್ಲಿ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನ ಒದಗಿಸುತ್ತೆ. ಅಂದ್ರೆ ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತೆ ಆಕ್ಸಿಜನ್ ಅನ್ನ ಒದಗಿಸುತ್ತೆ. ಹಾಗೆ ತ್ಯಾಜ್ಯ ಪದಾರ್ಥಗಳನ್ನ ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಭ್ರೂಣದಿಂದ ಹೊರ ಹಾಕ್ಲಿಕ್ಕೆ ಸಹಾಯ ಮಾಡುತ್ತೆ. ಇವೆರಡು ಪ್ರಮುಖವಾದಂತಹ ಕಾರ್ಯಗಳು. ಥ್ಯಾಂಕ್ ಯು.